ಬೆಂಕಿಪಟ್ಟಣ ಇದೆಯಾ? ಇಲ್ವಲ್ಲ ಸ್ವಾಮಿ. ಯಾರು ಸ್ವಾಮಿ ನೀವು? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಅಷ್ಟು ಗೊತ್ತಾಗಿಲ್ವಾ? ನಮ್ ಭಾಗ್ಯಕ್ಕನ್ ಮಗ ಮಾದೇಶ ಅಲ್ವಾ? ಏನ ಮಾದೇಶ ನಿನ್ ವೇಷ ಇದು? ನಮ್ ತಂದೆ ಸತ್ ಮೇಲೆ ಪಟ್ನಕ್ಕೆ ಹೋಗಿ ಸಂಪಾದನೆ ಮಾಡಿ ನಮ್ಮ ತಾಯಿಗೆ ಬಂಗಾರದ ಬಳೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟೆ. ಕಥೆಯಲ್ಲಿ ಸಣ್ಣ ಚೇಂಜ್ ಓವರ್ ಆಗಿ ಜೈಲಿಗೆ ಹೋಗ್ಬಿಟ್ಟೆ. ಇದು ಜೋಗಿ ಸಿನಿಮಾ ಕಥೆ ಇದ್ದಂಗಿಲ್ವಾ? ಅಯ್ಯೋ ನೀನ್ ಹೇಳ್ತೆಗೆ ನನ್ ಹೇರ್ ಸ್ಟೈಲು ಡ್ರೆಸ್ ನೋಡಿದ್ಮೇಲೂ ಕಣಿ ಕೇಳ್ತಿಯಲ್ಲೋ, ನಂದು ಅದೇ ಕಥೆನೆ. ಕಡೆಗೂ ನಮ್ಮ ತಾಯಿನ ನಾನ್ ನೋಡಕ್ಕಾಗ್ಲೇ ಇಲ್ಲ. ಅವಳು ಸತ್ತ ಮೇಲೆ ಅವಳು ಬೂದಿನ ಕಾವೇರಿ ನದಿಲಿ ದರ್ಪಣ ಬಿಡ್ಬೇಕು ಅಂತ ಬನ್ನಪ್ಪ. ಮತ್ತೆ ಈ ವಿದ್ಯೆ? ನಾನ್ ಜೈಲಲ್ಲಿ ಇರ್ಬೇಕಾದ್ರೆ ಅಗ್ನಿ ಸ್ವಾಮೀಜಿಗಳು ಅವರ ವಿದ್ಯೆನೆಲ್ಲ ನನಗೆ ಧಾರೆ ಎರೆದ್ರು. ಆ ಶಕ್ತಿ ನಿಟ್ಕೊಂಡು ನಿಮ್ಮ ಸೇವೆ ಮಾಡೋಣ ಅಂತ ಬಂದಿದ್ದೀನಿ. ಜೈ ಮಾದೇಶ. ಮಾಮೋಯ್, ಕುದುರೆ ಮಾಡ್ತಿದ್ಯಾ? ಇಲ್ಲ, ಕತ್ತೆ ಮಾಡ್ತಿದ್ದೀನಿ. ಇಷ್ಟೊತ್ತು ನಿಮ್ಮ ಅಮ್ಮ ಹೋಗುದು ಉಪ್ಪಿನಕಾಯಿ ಹಾಕಿದ್ರು ಬುದ್ಧಿ ಬರ್ಲಿಲ್ವಲ್ಲ ನಿನಗೆ? ನನಗ್ ಬುದ್ಧಿ ಇಲ್ಲ. ಅದು ಗೊತ್ತು ಬಿಡು. ಮಾಮೋಯ್, ನಾವು ಕುದುರೆ ಆಟ ಆಡೋಣವಾ? ಕುದುರೆ ಆಟ ಆಡೋ ವಯಸ್ಸಾಯ್ತು. ಈಗ್ಲೇ ನಮ್ಮವರು ನಿಮ್ಮವರು ಕೈ ತೊಳ್ಕೊಂಡ್ರ ಸಂಬಂಧಕ್ಕೆ ಕಿತ್ತಾಡ್ತಾವ್ರೆ. ಸುಮ್ನೆ ಜಾಗ ಖಾಲಿ ಮಾಡ್ತೀಯಾ? ಹೋಗ್ಲಿ, ನಿನ್ ಮಗುಗೆ ಅವ್ವ ಯಾವಾಗಾಗ್ಲಿ? ಅದೇ ನಿನ್ ಮದ್ವೆ ಯಾವಾಗ ಆಗ್ತೀಯಾ ಅಂದೆ. ಮಾಮೋಯ್, ನಿನ್ ತಾತ ನಮ್ಮ ಅಜ್ಜಿಗೆ ಡವ್ ಹೊಡೆದ್ನಂತೆ. ನೀನು ನಂಗ್ ಹೊಡಿ ಬಾ. ಹೋಗಲೇ ಮಾಮೋಯ್, ನಿನ್ಗೇನು ಅನ್ನಿಸ್ತಾ ಇಲ್ವಾ? ಉಪ್ಪು ಹುಳಿ ಖಾರ ತಿನ್ನೋದಿಲ್ವಾ ನೀನು? ದಸರಾ ಹಬ್ಬಕ್ಕೆ ಜಾಸ್ತಿ ಬೊಂಬೆಗಳ ಆರ್ಡರ್ ಬಂದಿದೆ ಅಂತ ಕೊಪ್ಪಿಸ್ಬೇಡ ನೀನು. ಬಿಚ್ಚಿ ನೋಡು ಮಾಮ ಕಣ್ಣ. ನಾನು ದಸರಾ ಬೊಂಬೆ ತರ ಮಸ್ತಾಗಿದ್ದೀನಿ. ಯಾವಾಗ ನೋಡ್ರಿ ಮಣ್ಣಿನ ಬೊಂಬೆ ಜೊತೆನೆ ಆಟ ಆಡ್ತಿರ್ತೀಯ. ಸ್ವಲ್ಪ ಈ ಜೀವ ಇರೋ ಬೊಂಬೆ ಜೊತೆನೂ ಆಟ ಆಡು, ಅದ್ರ ಮಜಾ. ಅರೆ ನಿನ್ನ ಯಾವ ಸ್ಮಶಾನದಿಂದ ಇದು ಬಂದು? ಅದು ಬಿಟ್ಟ ಕಣ, ನೀನೊಂದ್ ಕುದುರೆ ಕುರುಬುರ್ಕೆರೆ ಹತ್ರ ಓಡ್ತಾ ಇತ್ತು. ಸರಿ, ಯಾರು ಎತ್ಕೊಂಡು ಓಡ್ತಿರೋದು? ಫಿಟ್ಟಿಂಗ್ ಇಡೋ ಕೆಲಸ ಮಾತ್ರ ನಂದು. ಅವ್ರು ಯಾರು ಏನು ಅಂತ ಹೇಳಕ್ಕಾಗಲ್ಲ. ಯಾರಂತ ಹೇಳಲ್ವಾ? ಬಂದ್ ಮಾಡ್ತೀನಿ ಕಡೆ. ಬಂದ್ ಹೇಳಿದೆ ತಪ್ಪಾಗೋಯ್ತು ನೋಡು. ಏಯ್ ಕಾಗೆ ಮುಂಡಿದೆ, ಚಡ್ಡಿ ಉದುರ್ಸ್ಬಿಡ್ತೀನಿ. ಕುದುರೆ ಓಡ್ಸೋಣ ಅಂತ ಬಂದ್ರೆ ನನ್ ಮಾಮನೆ ಕುದುರೆ ಹಿಂದೆ ಓಡಿಸ್ಬಿಟ್ಟಿಯಲ್ಲೋ. ಅನ್ಕೊಂಡೆ ಈ ತರ ಪುಣ್ಯದ ಕೆಲಸ ಇವ್ರಲ್ಲಿ ಇನ್ಬಿಟ್ರೆ ಬೇರೆ ಯಾರು ಮಾಡಲ್ಲ ಅಂತ. ಅಪ್ಪನ ನೀನು ದೊಡ್ಡ ಕಳ್ಳ. ಬೇರೆಯವ್ರ ಮೇಲೆ ತಕ್ಕ ಬಂದ್ರೆ ಕಳ್ಳ ಅಂದರು, ನಮ್ಮ ಮನೇಲೆ ನಮ್ ಕುದುರೆ ತಕ್ಕ ಬಂದ್ರೆ ಕಳ್ಳ ಹೆಂಗಂದರು? ದಿನ ಬೆಳಗಾದ್ರೆ ಕಂಠಪೂರ್ತಿ ಕುಡಿಯೋದು, ಇಸ್ಪೀಟ್ ಆಡೋದು, ಊರೆಲ್ಲ ಸಾಲ ಮಾಡಿ ಜಗಳ ಆಡೋದು, ಇದು ಬಿಟ್ರೆ ಬೇರೆ ಏನ್ ಕೆಲಸ ಇದೆ ನಿನ್ಗೆ? ಪುಟ್ರಾಜು, ಸಾಲ ಕೂಡಲೇ ಗೆಪ್ತಿ ಬಂತು. ಆ ನೋವನ್ನ ತಡೆಯಕ್ ಆಗೋದಿಲ್ಲ. ಆ ನೋವು ಮರಿಬೇಕು ಅಂತಂದ್ರೆ ನಮ್ ಕ್ವಾಟ್ ಹಾಕಬೇಕು. 150 ತಳ್ಳು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಅದಿದ್ರೆ ಮಗತ್ತ ಭಿಕ್ಷೆ ಕೇಳ್ತಿದ್ದ. ಕೊಡು ಮಗ, ಕೊಡಪ್ಪ ಅಂತ ಚಡ್ಡಿ ಒಳಗೆ ಕೈ ಹಾಕ್ಸ್ಬಿಟ್ಟಲ್ಲ. ಅಯ್ಯಪ್ಪ ಸ್ವಾಮಿ, ಈ ಬುದ್ಧಿ ಪಟ್ನ ಕೊಟ್ಟಲ್ಲಪ್ಪ ನೋಟ್ನ. ಪುಟ್ರಾಜು, ದುಡ್ಡನ್ನ ಮ್ಯಾಗ ಜೋಬನಿಗೆ ಇಕ್ಕೊಂಡ್ ಬಿಟ್ಬಿಟ್ಟು ನಿಕ್ಕರ್ ಜೋಬನಿಗೆ ಇಕ್ಕೊಂಡಿದ್ಯಲ್ಲಪ್ಪ. ನೀನ್ ನಡ್ಕೊಂಡ್ರು ದುಡ್ಡಿಗೆ ಭಯ, ಅದಕ್ಕೆ ಒಳಗೆ ಇಟ್ಟಿರೋದು. ಪುಟ್ರಾಜು, ಈ ದುಡ್ಡನ್ನ ತಕೊಂಡ್ ಸೀದಾ ಪಟ್ನಕ್ಕೆ ಹೋಗಿ ಕ್ಲಬ್ ಅಲ್ಲಿ ಸ್ಪೀಡ್ ಆಡ್ಕೊಂಡು ಸಂಪಾದನೆ ಮಾಡ್ಕೊಂಡು ವಾಪಸ್ ಬರ್ತೀನಿ. ಪೇಟ್ ಕಾರಲ್ಲಿ ಏನ್ ಕಾಸು ಕೊಟ್ಟ ತಕ್ಷಣ ಸೌಂಡ್ ಜಾಸ್ತಿ ಆಗೋಯ್ತು. ಕಟ್ಟೆ ಮೇಲೆ ಕೂತ್ಕೊಂಡು ಸ್ಪೀಡ್ ಆಡಲ್ಲ, ಒಂದು ಒಳಗೆ ಹಾಕ್ಬೇಕು. ಆಗ್ಲೇ ಬುದ್ಧಿ ಬರುತ್ತೆ ನಿಮ್ಗೆ. ನನ್ನನ್ನಲ್ಲ, ನಮ್ ದೇಶಕ್ಕೆ ಸ್ವರಾಜ್ಯ ತಂದ್ಕೊಟ್ಟಿ ಮಾನ್ ಬಾವನ್ನ ಇಡಬಾರ ಜಾಗದಲ್ಲಿ ಇಕ್ಕೊಂಡಿದ್ಯಲ್ಲ, ನೀನಂತ ನನ್ನ ಮಕ್ಕಳು ಜೈಲಿಗೆ ಹಾಕ್ಬಿಡ್ಬೇಕು.
ಸ್ಮೆಲ್ಲು ಏನೇದು ಲುಕ್ಸು. ಲವ್ವಾ ಲವ್ವಾ ಹೆಂಗವ್ಲೆ ಹುಡ್ಗ ಮಲ್ಲ. ಆ ಮಲ್ಲ ಈಗ ಎದ್ದು ಬಂದು ನಿನ್ ಕೆನ್ನೆಗೆ ಲಾಭಕತ್ತ ಮುತ್ ಕೊಟ್ರೆ ತುಂಬಾ ವರ್ಷಗಳಿಂದ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಜಾಸ್ತಿ ಆಗ್ತಿದೆ ಈ ವಿಷಯ ಅವರಪ್ಪ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಪ್ಯಾಕೆಟ್ ಕೊಟ್ರೆ ಸರಿ ಹೋಗುತ್ತೆ. ಕುಡುಕ್ ಮುಂದೆ. ಅಯ್ಯೋ, ಬಿಸಿ ಏರ್ತಾ ಇದೆ ನಿಂಗೇನು ಕಾಣ್ತಾ ಇಲ್ಲ. ಕುದುರೆ ಯಾವ್ದು ಕತ್ತೆ ಯಾವ್ದು ಗೊತ್ತಾದ್ರೆ ನುಗ್ತಾ ಇದೆ ಲುಕ್ಸು. ಈ ವಿಷಯ ನಿಮ್ಮ ಅಮ್ಮ ಗೊತ್ತಾದ್ರೆ ಆ ಮುದ್ದಿ ಗೂಬೆಗೆ ಗೊತ್ತಾಗಲ್ಲ ಬಿಡು. ಇಲ್ಲ ಬಿಟ್ಟಿಗೋ. ಇದು ನಮ್ಗೇನು ಹೊಸ್ತಲ್ಲ. ನಮ್ಮಮ್ಮ ನಮ್ಮಪ್ಪನ್ ಲುಕ್ಸ್ ಕೊಟ್ಟು ನಮ್ಮಪ್ಪನಿಂದೆ ಓಡ್ ಬಂದ್ಬಿಟ್ಲು. ಎಷ್ಟೇ ಆಗ್ಲಿ ತಗ್ಗಿ ಮಗಳಲ್ವಾ, ಎಲ್ಲ ಲುಕ್ಸ್ ಬ್ಲಡ್. ಹೌದು, ಅವನ್ನ ತಿನ್ನಾಗ ನೋಡ್ತಾ ಇದೀಯಾ? ಕುದುರೆ ಏರೋಣ ಅಂತ. ಅಂದ್ರೆ ಹೋಗಲ್ಲ ಮಾಮೋಯ್. ಅವನು ಮಾಮೋಯ್, ನಾನು ಮಾವೋಯ್. ಅಯ್ಯೋ ಪಪ್ಪು ಇದೆಲ್ಲ ನೀನ್ ನೋಡ್ಬಾರ್ದಪ್ಪ, ಕೆಟ್ಟೋಗ್ಬಿಡ್ತೀಯ. ಹೋಗಯ್ಯ ಹೋಗು. ಯಾರದು? ಮಾಮೋಯ್ ನಾನೇ. ನೀನಾ? ನಿಂತ್ಕೊಳ್ಳಿ, ಓಡ್ತೀಯ? ನಿಂತ್ಕೊ. ಮಾಮೋಯ್ ಇದಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಯಾವಾಗ ನೋಡಿದ್ರೆ ಇದೆ ಯೋಚನೆ ಅವಳಿಗೆ. ಅಮ್ಮಮ್ಮ, ನನ್ ಮಡಕೆ ಯಾಕೆ ಹೊಡ್ದೆ ನಿನ್ನ? ಎಲ್ಲಿ ಮುಡಿದ್ರು ಅಂತಾಳಲ್ಲಪ್ಪ ಇವಳು. ಬಾತ್ಕೋಳಿಗೆ ಕತ್ತಿ ಹಿಡಿಬೇಕು, ಮೊಲಕ್ಕೆ ಕಿವಿ ಹಿಡಿಬೇಕು, ಕೋಳಿಗೆ ಕಾಲ್ ಹಿಡಿಬೇಕು, ಒಂದ್ ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅನ್ನೋದು ಗೊತ್ತಿಲ್ವಾ ಮಾಮೋಯ್? ಜಾಸ್ತಿ ಆಡ್ಬೇಡ, ಮರ ವಾಲ್ಬಿಡುತ್ತೆ. ನಾನ್ ಮಡಕೆ ಯಾಕೆ ಹೊಡ್ದೆ ಹೇಳು? ಮಡಕೆ ಯಾಕೆ ಹೊಡ್ದೆ ಅಂದ್ರೆ ಕಣ್ಣು ಹೊಡಿತಾಳಲ್ಲಪ್ಪ ಇವಳು. ಮಡಕೆ ದುಡ್ಡು ಕೊಡೆ. ಯಾವಾಗ ನೋಡಿದ್ರು ಮಡ್ಕೆ ಯಾಕೆ ಹೊಡ್ದೆ ಅಂತ ಕೇಳ್ತ್ಯಾ? ಕಣ್ಣ್ ಯಾಕೆ ಹೊಡ್ದೆ ಅಂತ ಕೇಳಲ್ವಾ? ಧೂಳು ಬಿತ್ತು ಅದಕ್ಕೆ ಹೊಡಿತ್ಯಾ. ಅದ್ ನಾನು ಯಾಕೆ ಹೇಳ್ತ್ಯಾ? ಮೊದಲು ನನ್ ಮಡಕೆ ಕಾಸು ಕೊಡೆ. ಕೊಡ್ತೀನಿ, ಮೊದ್ಲು ಕುದುರೆ ಆಟ ಆಡಣ್ವಾ? ಆಟ ಗಿಟ್ಟಲ್ಲ ಬೇಡ ಈಗ, ಮೊದಲು ನನ್ ಮಡಕೆ ಕಾಸು ಎಣ್ಸು. ಅಯ್ಯಯ್ಯೋ, ಶಿವ ಶಿವ ಶಿವ. ಅವನಿಗೆ ಇಬ್ರು. ಅಯ್ಯೋ ಕೃಷ್ಣ, ಅವನಿಗೆ ಲೆಕ್ಕನೇ ಇಲ್ಲ. ಅಯ್ಯೋ, ಯಾವ ದೇವ್ರ ಹೆಸರು ಹೇಳಕ್ಕಾಗಲ್ವಲ್ಲಪ್ಪ. ಕಾಸು ಎಣ್ಸಕ್ಕೆ ಇಷ್ಟೊತ್ತೇನೆ? ಇದೇ ಒಳ್ಳೆ ಸಮಯ ಕುದುರೆ ಏರೋಕೆ. ಕಾಸು ಕೊಡಕ್ಕೆ ಇವಳು ಇಷ್ಟೊತ್ತು ಮಾಡ್ತಾಳೆ. ಇವಳು ಸಾವಾಸನೆ ಬೇಡ. ಕೊನೆಗೂ ಈ ಪುಟ್ಟರಾಜನ ನಟರಾಜನೇ ಕಾಪಾಡ್ದ. ಆಗ್ಬೇಕು. ಇವತ್ ತಪ್ಪಿಸ್ಕೊಂಡಿದ್ಯಾ ಮಾಮೋಯ್? ಇನ್ ಮುಂದೆ ಸಿಗು, ಕುದುರೆ ಏರ್ದೆ ಬಿಡೋದಿಲ್ಲ. ಮಾಡಿದರೆ ಮಡಿಕೆ ಕುಡಿಕೆ ಆದೆ, ಹಂಗೆ ಇಕ್ಕಿದ್ರೆ ಜಡಿ ಮಣ್ಣು ಆದೆ ನೀನಾರಿ. ಪುಟ್ಲಕ್ಷ್ಮ, ಪುಟ್ಲಕ್ಷ್ಮ. ಅಲ್ಲ, ಈ ಮಡಿಕೆ ನಿಂತರನೇ ವಿಚಿತ್ರವಾಗಿದೆ. ಯಾರು ಮಾಡಿದ್ದು? ಹೋಗ್ಲಮ್ಮ, ಯಾರಮ್ಮ ಮಾಡಿದ್ದು? ನಿಮ್ಮ ಅಣ್ಣನ? ನನ್ನ ಮಗ ಬಲ್ಬತ್ ಬರ್ತ. ಗೆಟ್ ಔಟ್, ಹೋಗು. ರಾಮನು ಸೀತ್ನು ವನವಾಸಕ್ಕೆ ಹೋದಾಗ ಸೀತೆ ಇದೇ ಗಡಿಗೆ ನೀರ್ ತಗೊಬಂದು ರಾಮನಿಗೆ ಕುಡಿಸ್ಲು ಅಂತ ಹೇಳ್ಬಿಟ್ರೆ
ಜನ ಸೆಂಟಿಮೆಂಟ್ ಆಗಿ ನಂಬಿ ಲಾಭಕ್ಕಂತ ತಗೊಂಡು ಸೋಕೆಸಲ್ಲಿ ಇಕ್ಕೊಂಡ್ಬಿಡ್ತಾರೆ. ತಿಂಗಳ ಕಾಲ ಯಾರನ್ನೂ ಕೇಳಂಗಿಲ್ಲ. ಸ್ವಾಮಿ ಫುಲ್ ವರ್ಕೌಟ್. ನನ್ ಮಗ ಬತ್ತಾನಪ್ಪ, ಗ್ಯಾಸ್ಗೆ ಮಾಡ್ಬಿಡ್ಬೇಕು. ಬಂದ್ಬಿಟ್ನಲ್ಲಪ್ಪ. ಏನ್ ಮಾಡ್ಲಿ ತೀರ್ಥದ್ದು ಸದೆ ಪಡೆಯಲು ನಮ್ಮ ಪುಟ್ಟರಾಜು ಕೈಲಿ ಮಣ್ಣಿನ ಗದೆ ಮಾಡಿಸಿದೀನಿ. ಈಗಲೇ ಸದೆ ಗುಡ್ ಕ್ಯಾಟ್. ಸನಾದಿ ಅಪ್ಪನ ಜಯಪ್ರದ ಡ್ಯಾನ್ಸ್ ಆಯ್ತಲ್ಲ, ಏನ್ ವಿಷಯ ಹೇಳು. ಮಡಿಕೆತ ನಾನು ಬೆಂಗಳೂರಿಗೆ ಹೋಗ್ತೀನಿ, ನಂಗೊಂದು 500 ರೂಪಾಯಿ ಕೊಡ್ಬೇಕಪ್ಪ ನೀನು. ಅದನ್ನ ತಗೊಂಡು JP-ನವ್ರಿಗೆ ಹೋಗ್ಬಿಟ್ಟು ಅಂಬರೀಶ್ ಅವ್ರ ಮನೆ ಬಂದು ಹೋಗಿ ಈ ಮಡಿಕೆನ ಅವ್ರ ಕೈಲಿ ಕೊಟ್ಬಿಟ್ಟು ಫೋಟೋನು ತೆಗಿಸ್ಬಿಟ್ಟು ಹಂಗೆ ಒಂದ್ಸರಿ ವಿಡಿಯೋ ಮಾಡಿಸ್ಬಿಟ್ಟು ಹೇಳಿಸ್ಬಿಡ್ತೀನಿ ಅವ್ರ ಕೈಲಿ. ಎಲ್ರೂ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ, ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಎಲ್ ತಳಗೋಯ್ತದೆ ಅಂತ ಹಂಗೆ ಒಂದ್ ಸೈಡಲ್ಲಿ ಹಾಕ್ಸ್ಬಿಡ್ತೀನಿ. ಉಪಯೋಗಿಸೋದಾದ್ರೂ ನಮ್ ಪುಟ್ಟರಾಜು ಮಾಡಿದ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ ಅಂತ. ಅವಾಗ ನಿಂಗೆ ಆಲ್ರು ನನ್ ದುಡ್ಡು ನೀನು ಮಾಡ್ತಾನೆ ಇರೋ, ನಾನು ಎಣಿಸ್ಕೊತಾನೆ ಇರ್ತೀನಿ. ಈ ಮನೇನ ಒಡಿಸಾಕೆ ಸಣ್ಣದಾಗ ಒಂದು ವಿಧಾನಸೌಧ ಕಟ್ಸ್ಕೊಬಿಡವ. ಹೌದಾ? 100 ರೂಪಾಯಿ ಪುಟ್ಟಲಕ್ಷ್ಮಿ, ಇನ್ಮೇಲೆ ನಮ್ಮ ಅಪ್ಪನಿಗೆ ಮಧ್ಯಾಹ್ನ ಊಟ ಹಾಕ್ಬೇಡ. ದುಡ್ಡಿಲ್ಲ ಅಂದ್ರೆ ಬೀದಿ ನಾಟಕ ಶುರು ಹಚ್ಕೊಂಡ್ಬಿಡ್ತಾನೆ. ಪಂಡಿತಳ್ಳಿ ಮಹಾಜನ್ರೆ, ನಮ್ಮ ಏಕೈಕ ಪುತ್ರ ಅಂತ ಪುಟ್ಟರಾಜು ಅವರು ಮಧ್ಯಾಹ್ನದ ಭೋಜನವನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಇದಕ್ಕೆ ಎಲ್ಲಾ ಸೇರ್ಬಿಟ್ಟು ಒಟ್ಟಿಗೆ 300 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ತಂದೆ ಅದು ನನಗೆ ಬಹಳ ಸಂತೋಷವಾಗ್ತಿದೆ. ಮಹಾಜನಗಳೇ, ಈ ಕುಡುಕನ ಏಕೈಕ ಪುತ್ರನಾದ ನಾನು ಹೇಳುವುದೇನೆಂದ್ರೆ, ಭಕ್ತ ಕುಂಬಾರನ ಭಕ್ತಿ ಹೆಚ್ಚಾಗಿ ತನ್ನ ಮಗನ ತುಳಿದ ಹಾಗೆ ನಮ್ಮ ಅಪ್ಪನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗಿ ಕೇಸರಳಾಗಿ ತುಳಿಬೇಕು ಅಂತಿದ್ದೀನಿ. ಅವೆಲ್ಲ ಬಂದ್ರೆ ನನಗೇನು ಅಭ್ಯಂತರ, ದಯವಿಟ್ಟು ಬನ್ನಿ. ಮಡಿಕೆಯಲ್ಲಿ ಮಡಿಕೆ ನಾನಲ್ಲ ಸದ್ಯ ನಿನ್ ಕಣ್ಣೆದ್ರಿಗೆ ಇದ್ದೀನಿ, ಬಚಾವಾದೆ. ಇಲ್ಲ ನೀನು ನಂಬ್ತಿದ್ದ. ಬಿಡ 100 ರೂಪಾಯಿ ಕೊಡು, ಟೇಷನ್ ಕಮ್ಮಿ. ಯಾವಾಗ ನೋಡಿದ್ರೆ ಇದೇ ಆಯ್ತು. ಇರ್ಲಿ, ನನ್ಗೊಂದ್ ಕೈ ಹಾಕ್ರಪ್ಪ. ಕಪ್ನೆಯ ಇಸ್ಪೀಟ್ ಆಟದಲ್ಲಿ ಯಾವನನ್ನ ಸಾಲ ಕೊಟ್ಟವನ ಮನೆ ಎತ್ ಕೊಟ್ಟೋಯ್ತದೆ. ಓಹೋ, ಇಸ್ಪೀಟಲ್ಲೂ ಏನಂತ ಎಡ್ಡನ್ ಮಗನ ಯಾವ ಇಸ್ಕೂಲ್ ಕಲ್ತ ಈ ಪಾಠನ. ಡ್ರಮ ಈಗ ನನ್ ಕೈ ಹಾಕ್ತಿರೋ ನೀನು? ಇಸ್ಕೊಂಡಿರೋ ಸಾಲನೇ ಇನ್ನೂ ಕೊಟ್ಟಿಲ್ಲ, ನಿನ್ಗೆ ಯಾರಾಗ್ತಾರೆ? ಎದ್ದಾಗ ಶೋನಾ ನನ್ ಮಕ್ಳಿಗೆ ಸರಿಯಾ ಪೆಟ್ದ. ಅಣ್ಣಯ್ಯ, ಏನ್ ತಮ್ಮಯ್ಯ? 100 ರೂಪಾಯಿ ಚಿಲ್ಡ್ರೆ ಕೊಡ್ರಣ್ಣಯ್ಯ. ಚಿಲ್ರೆ 2 ನಿಮಿಷ ಕೊಡ್ತೀನಿ. ಬಾಲಿ ಕುತ್ಕೋ, ಬಾಲಿ ಕುತ್ಕೋ. ಏ ಸರ್ಕಾರ ಅಕ್ಕ ಅಕ್ಕಲೇ ಅಕ್ಕ, ಇವ್ರಿಗೊಂದು ಕೈ ಹಾಕೋ. ಆಯ್ತಾಯ್ತು. ಅಣ್ಣಯ್ಯ, ಏನ್ ತಮ್ಮಯ್ಯ? ಬಸ್ ಬರೋ ಟೈಮ್ ಆಯ್ತು, ಹೊಸಿ ಬೇಗ ಚಿಲ್ಡ್ರೆ ಕೊಡ್ತೀರಾ? ನಮ್ ತಾಯಿ ಸತ್ವಾಗ್ಲು ನಮ್ಮೂರಲ್ಲಿ ಗೌರ್ಮೆಂಟ್ ಬಸ್ಸು ಟೈಮಿಂಗ್ ಸರಿಯ ಬರಲ್ಲ. ಒಂದು 5 ನಿಮಿಷ ತನಕ ನಿಮ್ಗೊಂದು 1000 ರೂಪಾಯಿ ಜನ ಕೊಡ್ತೀನಿ. ಸರಿ ಅಣ್ಣಯ್ಯ. ತಡ್ಕ ಶೋ. ಅಣ್ಣಯ್ಯ, ಅದೃಷ್ಟ ಸ್ವಲ್ಪದ್ರಲ್ಲಿ ಮಿಸ್ ಆಗೋಯ್ತು. ಇಸ್ಪೀಟ್ ಆಸೆ ಏನಾದ್ರು ಬಂದ್ಬಿಟ್ಟಿದ್ರೆ ನಾವೇ ಸೋ ಮಾಡಬಹುದಿತ್ತು ಅಲ್ವಾ? 50 ಹೋಯ್ತು. ಹೋಯ್ತು. ನೋಡ್ರಣ್ಣಯ್ಯ, ಈಗ ನಾವು ಸೋತು ಅಂತ ಎದುರ್ಕೊಂಡು ಕುಂತ್ಕೊಂಡ್ಬಿಟ್ರೆ ಗೆಲ್ಲಕ್ ಆಯ್ಕಿಲ್ಲ. ಈಗ ಗೆದ್ರೆ ಎಷ್ಟು ಸಿಗ್ತದೆ? ಒಂದು 200. ಸೋತ್ರ ಎಷ್ಟು ಹೋಯ್ತದೆ? ಒಂದು 50. 50ಯ್ಯ? ಅಣ್ಣಯ್ಯ, ಬಸ್ ಬರೋ ಟೈಮ್ ಆಯ್ತು, ಚಿಲ್ಡ್ರೆ ಕೊಡ್ತೀರಾ? ಬಸ್ ಬರೋ ಟೈಮ್ ನಂಗೆ ಗೊತ್ತು ತಮ್ಮಯ್ಯ. ಕೂತ್ಕೊಳಪ್ಪ. ಅಣ್ಣಯ್ಯ, ಅದ್ಯಾಕ್ ಬಿಡಕ್ ಹೋಯ್ತೀರಿ? ಇಸ್ಪೀಟ್ ಆಸು ಓದಾಟಕ್ ನಮಗ್ ಬೇಕಾಗಿದ್ದು, ಈ ಆಟಕ್ ಬೇಕಾಗಿಲ್ಲ. ಅದನ್ ಬಿಟ್ಬಿಡಿ. ಟಿಪ್ಸ್ಗಳು ನಮಗ್ ಬೇಕು. ನಿಮ್ಗೊಂಚೂರು ಗೊತ್ತಾಗಿಲ್ಲ ಕಂಡ್ಬಿಡಿ. ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು. ಶೋ ಇನ್ನ 50 ಹೋಯ್ತಾ? ಹೋಯ್ತು. ಅಣ್ಣಯ್ಯ, ನಾನ್ 100 ರೂಪಾಯಿ ಚಿಲ್ಡ್ರೆ ಕೊಡ್ರಣ್ಣಯ್ಯ, ಬಸ್ ಗೊತ್ತಾಯ್ತದ, ನಾನು ಹೋಗ್ಬೇಕು. ಯಾವ್ರಿಗೂ ಹೋಗ್ಬೇಕು ತಮ್ಮಯ್ಯ? ಜಾನ್ರಳ್ಳಿಗೆ. ಅಯ್ಯೋ ದಡ್ಡ, ಈಗ ನಾವಿಬ್ರು ಹೋಟ್ಲಿಗೆ ಹೋಗ್ತೀವಿ, ತಿಂಡಿ ತಿಂತೀವಿ. ಅವ್ರೇನ್ ಮಾಡ್ತಾರೆ? ಅವ್ನ್ ಬಿಲ್ ಕೊಡ್ತಾನೆ, ನಾವು ಕಾಸು ಕೊಡ್ತೀವಿ, ಹೊಂಟೋಯ್ತಿರ್ತೀವಿ. ಅಷ್ಟೇ ಅಲ್ವಾ? ನಾನ್ ತಿಂದೆ, ನಿಮ್ ಬಿಲ್ ಕೊಟ್ಟೆ, ಬರ್ಲಾ? ಅಣ್ಣಯ್ಯ, ಬೇಗ ದುಡ್ಡು ಕೊಡ್ರಣ್ಣಯ್ಯ, ನಾನು ಊರ್ಗ್ ಹೋಗ್ಬೇಕು, ಬಸ್ ಗೊತ್ತಾಯ್ತದೆ. ನೀನೇ ಕಣ್ಣಾರೆ ನೋಡ್ದಲ್ಲಪ್ಪ, ದುಡ್ಡೆಲ್ಲ ಹೋಗಿದ್ದು. ನಿಮ್ ದುಡ್ಡು ನಷ್ಟ ಆದ್ರೆ ನಾನೇನ್ ಮಾಡಕ್ಕಾಯ್ತದೆ? ನನ್ ದುಡ್ಡು ನಾನು ಕೊಟ್ಬಿಡೆ. ಈಗ ನಷ್ಟ ಆಗಿರೋದು ಯಾರಿಗೆ? ನಿಮ್ಗೆ.
ದುಡ್ಡು ಯಾರ್ದು? ನಂದು. ನಿಜವಾಗ್ಲೂ ನಷ್ಟ ಆಗಿರೋದು ಯಾರಿಗೆ? ನನಗೆ. ಅದ್ನೆಲ್ವ ನಂಗೆ ಇಷ್ಟೊತ್ತು ನಿಂಗೆ ಹೇಳಿದ್ದು. ಹಂಗಂತೀರಾ? ಬರ್ಲಾ ಅನ್ವಯಿಸ್ಕೊ. ಅಯ್ಯೋ ಏನೇನಲ್ಲಿ ತಲೆ ಕಡಿಸ್ತಾವ್ರಲ್ಲ ಅವರು. ಅಣಯ್ಯ 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 ಹೊಸ ನಿಂತ್ಕೊಳ್ಳ ಅಣಯ್ಯ 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 ಹೊಸ ಸಾಯಿಸ್ಬಿಡ್ತಾನೆ ಈ ಕಪ್ಪನ ಬಗ್ಗೆ ಏನಂತ ತಿಳ್ಕೊಂಡಿದ್ಯಾ? ಅಣಯ್ಯ ನೀವು ನನಗೆ 100 ರೂಪಾಯಿ ಕಿದ್ರೆ ಕೊಡದೆ ಹೋದ್ರು ಪರವಾಗಿಲ್ಲ, 5 ರೂಪಾಯಿ ಇದ್ರೆ ಕೊಟ್ಬಿಡಿ, ಬಸ್ ಹಿಡ್ಕೊಂಡು ಜಾಟ್ರಳ್ಳಿ ಕೊಟ್ಟೋಯ್ತೀನಿ. ಈಗಂತೂ ಬಸ್ ಐತೆ, ಬಸ್ಸಲ್ಲಿ ಹೋಗ್ಬಿಡ್ತೀಯಾ? ಒಂದ್ ಪಕ್ಷ ಬಸ್ಸೇ ಕಂಡಿಡ್ದಿರಲ್ಲ, ಅವಾಗ ಏನ್ ಮಾಡ್ತಿದ್ದೆ? ಶಿವ ಅಂತ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಹಂಗೆ ಬಸ್ಸೇ ಕಂಡಿಡ್ದಿಲ್ಲ ಅಂತ ತಿಳ್ಕೊಂಡು ಶಿವ ಅಂತ ನಡ್ಕೊಂಡು ಹೋಗ್ಬಿಟ್ರೆ ಜಾಂಡಳಿ ಸಿಕ್ಬಿಡ್ತದೆ. ಅದಕ್ಕೆ ನಮ್ ತಾತ ಹೇಳ್ತಾ ಇದ್ದಿದ್ದು, ಈ ಕುಡುಕರ್ನ ಜೂಜಾಡೋರ್ನೆಲ್ಲ ನಂಬೇಡ ಅಂತ. ಅಪ್ಪ ನರಸಿಂಹಸ್ವಾಮಿ, ಈ ಜಾಡ್ರಳ್ಳಿ ಅವ್ರನ್ನೆಲ್ಲ ದಡ್ರನ್ ಮಾಡ್ಬಿಟ್ಟಲ್ಲೋ ತಂದೆ. ಆನಂದ ಸೀತಾ ಬೆಂಕಿ ಬಣ್ಣ ಕೊಡ. ಅಯ್ಯೋ ಬೆಂಕಿ ಬಣ್ಣನ ತರ್ಲಿಲ್ವಲ್ಲಣ್ಣ? ತರ್ಲಿಲ್ವಾ? ಓಯ್ ನಿಂತವಾಯ್ತಾನ? ಇಲ್ಲ ಕಣ್ಣ, ತಂದಿಲ್ಲ. ನೀನು ತರ್ಲಿಲ್ವಲ್ಲ? ಅಯ್ಯೋ ಏನ್ ಮಾಡ್ದೆ ಈಗ? ಇನ್ನು ಸುಡ್ಲಿಲ್ಲ ಅಂದ್ರೆ ಯಜಮಾನ್ರು ಬೈತಾರೆ. ಮಗನೇ ಇಲ್ಲಿದ್ಯಾ? ಮಾಡ್ತೀನಿ ತಡಿ. ಊರಾಗ ಹೋಗಿ ಬೆಂಕಿ ಬಣ್ಣ ತಗೊಂಬ ಹೋಗ್. ಈಗ ತರ್ತೀನಿ ಹಿಡ್ಕ. ಲೇ ಗುಡಣ, ಬೆಂಕಿ ಪಟ್ಟ ಹತ್ರ ಕೂರ್ಕೋಬೇಕಲ್ಲ? ಮತ್ ಹೆಂಗಣ್ಣ ಸುಡೋದು? ನಾ ಬೆಂಕಿ ಮಾದೇ ಹೋಗ್ತಾನಿಲ್ವಾ? ಹೌದು. ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಮತ್ ಅವ್ನು ಈಗೆಲ್ಲ ಅಣ್ಣ ಸಿಗ್ತಾನ? ಅಗೋ ಅಲ್ಲಿ ನೋಡಿ ತಪಸ್ಸು ಕುಂತವ್ರೆ. ಓ ಬೆಂಕಿ ಮಾದೇ ಏ ನೀವ ಸ್ವಾಮಿ ತಗೊಂಡ್ಬಿಡ್ತೀನಿ. ಅದನ್ನ ಆಮೇಲೆ ಮಾಡ್ಕೊಳ್ಳೋಂತ ಇದು. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಆಯಿ ಹೋಗಕ್ಕೂ ಬಿಡಲ್ವಲ್ಲಪ್ಪ ನಿನ್ ಮಕ್ಳು. ಬಂದೆ. ಬನ್ನಿ ಸ್ವಾಮಿ ನೀವು. ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಎಬ್ಸಿ ಕರಿಬೇಕು ಅನ್ನೋ ಒಂದು ವ್ಯವಸ್ಥೆ ಬೇಡವನ್ರಯ್ಯ. ಹ್ಯಾಪಿಯಾಗಿ ಆಯಿ ಹೋಗಕ್ಕೂ ಬಿಡಲ್ವಲ್ರಯ್ಯ. ಅಲ್ಲ ಸ್ವಾಮಿ, ಈ ಕಳ್ಳೆಗೆ ಬೆಂಕಿ ಹಚ್ಬೇಕು, ಬೆಂಕಿ ಪಟ್ಟ ಇಲ್ಲ, ಅದಕ್ಕೆ ಅವ್ನು ಊರ್ಗೋಬೇಕು ಅಂತವನೆ. ನೀವು ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಹಿಂಗ ಉಜ್ಬಿಟ್ಟು ಬೆಂಕಿನ ಹಚ್ಬಿಡಿ ಅಷ್ಟೇ ತಾನೆ. ಯಾವ್ದು ಸೆಟಪ್ ಇಲ್ದೆ ಬಂದ್ಬಿಟ್ನಲ್ಲಪ್ಪ, ಕೈಯಲ್ಲಿ ಚೊಂಬಿಟ್ಕೊಂಡು. ನೋಡಿ ಸ್ವಾಮಿ, ನೀವು ಕಂಡು ಕಂಡು ಟೈಮ್ ಅಲ್ಲಿ ನನ್ನ ಕೈಯಲ್ಲಿ ಬೆಂಕಿ ಬರ್ಸು ಅಂದ್ರೆ ನನ್ನ ಕೈಲಿ ಆಗಲ್ಲ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಅರ್ಧದಲ್ಲಿ ಬಿಟ್ಟು ಬಂದ್ರೆ. ಬೆಂಕಿ ಮಾದೇವ್ ಅಂತಾರೆ. ಹಂಗಾರೆ ನಿಮ್ ಹೆಸರನ್ನ ಬೆಂಕಿ ಮಾದೇವ್ ಅಂತ ಇಟ್ಕೊಂಡಿದ್ದೀರಿ, ತಿಪ್ಪೆ ತಮ್ಮನ ಅಂತ ಇಟ್ಕೊಂಡ್ಬಿಡ್ರಿ. ಇವ್ನ್ಯಾವನೇ ಒಂದು ಲೂಸ್ ಗ್ರಾಕಿ. ಯೋ ನಾಗಪ್ಪ ಅಂತ ಹೆಸರು ಇಟ್ಕೊಂಡಿರ್ತಾರೆ, ಹಂಗನ್ಬಿಟ್ಟು ಅವ್ನು 24 ಗಂಟೆ ಉತ್ತದಲ್ಲೇ ಊದ್ಕೊಂಡಿರ್ತಾನ. ಅಕ್ಕಿ ಲಕ್ಕಮ್ಮ ಅಂತ ಇಟ್ಟಿರ್ತಾರೆ, ಹಂಗನ್ಬಿಟ್ಟು ರೆಕ್ಕೆ ಇಟ್ಕೊಂಡು ಆಯಮ್ಮ ಹಾರಾಡ್ತಿರ್ತಾಳ. 6 ಗಂಟೆ ಮೇಲೆ ಸೂರ್ಯ ಹೊರಟೋಗ್ತಾನೆ, ರಾತ್ರಿ ಸೂರ್ಯ ಬಾ ಅಂದ್ರೆ ಬರ್ತಾನ. ಅದೇ ತರ ಎಲ್ಲದಕ್ಕೂ ಒಂದು ಟೈಮ್, ಒಂದು ವ್ಯವಸ್ಥೆ ಇದೆ. ಆ ಟೈಮ್ ಬಂದಾಗ ನಾ ಮಾಡಿ ತೋರಿಸ್ತೀನಿ. ನನ್ನ ಅದಂಗಯ್ಯ ಬಿಟ್ಬಿಡ್ತೀಯಾ? ಇಷ್ಟ ದಿನ 8 ಜನಕ್ಕೆ ಮೋಸ ಮಾಡಿಲ್ಲ ನೀನು. ನಾನು ಹಿಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ಹಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ನಾನ್ ಜೋಗಿ ಅಂದ್ಬಿಟ್ಟೆ. ಬಾ ಇವಾಗ ಪಂಚಾಯತಿ ಸೇರಿಸ್ತೀನಿ, ಊರ್ ಜನರ ಮುಂದೆ ನೀನ್ ಹೇಳ್ಬೇಕು, ಇಷ್ಟು ದಿನ ನಾನು ನಿಮ್ಗೆ ಮೋಸ ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ ಅಂತ ಹೇಳೋ ಕಾಲ್ ಹಿಡ್ಕೊಂಡು ನೋಡ ನೀನು ಊರು ಬಿಟ್ಟು ಹೋಯ್ತಾ ಇರ್ಬೇಕು ಜೋಗಿ. ಯಾವನ ಊರ್ ಬಿಟ್ಟು ಹೋಗೋನು? ನನ್ನನ್ನ ಏನ್ ಅನ್ಕೊಂಡಿದ್ಯಲ್ಲೇ? ನಾನು ಬೆಂಕಿ ಕೆಂಡ. ನನ್ನ ಕೈ ಇಟ್ರೆ ಬೆಂಕಿ, ಕಾಲಲ್ಲಿ ಉಚ್ಚಿಟ್ರೆ ಬೆಂಕಿ, ನನ್ನ ಮೈಯ ಜ್ವಾಲಾಮುಖಿ. ಒಂದು ಕಡೆಯಿಂದ ಎರಡನ್ನು ಕೊಟ್ಬಿಡ್ತೀನಿ ನನ್ನ. ಇವನೇ ಬೆಂಕಿ ಕೆಂಡ ಅಂದ್ರೆ ಯಾಕೋ ಸುಮ್ಮನಿದ್ದೀರಾ? ಹಿಡ್ಕೊಂಡ ಕಳ್ಳ ಗುಜ್ಜು. ಹಿಂಗೆಲ್ಲ ಉಜ್ಜಿದ್ರ ಆಗಲ್ರು, ಇನ್ನು ಚೆಂದಾಗಿ ಉಜ್ರು. ಇಷ್ಟೊತ್ತು ಉಜ್ಜಿದ್ರು ಬೆಂಕಿನೇ ಬರ್ನಿಲ್ವಲ್ಲಪ್ಪ. ಇದೇನ್ಲ ಎಷ್ಟು ಉಜ್ಜಿದ್ರು ಬೆಂಕಿ ಬರ್ದೆ ನೆತ್ರ ಬಂದ್ಬಿಡ್ತು. ನಿನ್ನ ಹೆಸರನ್ನ ಬೆಂಕಿ ಮದ ಬದ್ಲಿಗೆ ರಕ್ತಿ ಬೀಜ ಸುರ ಅಂತ ಇಕ್ಕಂಬಿಡು. ನಾವು ಬೆಂಕಿ ಪಟ್ಟ ತಂದು ಬೆಂಕಿನ ಅಂಟಿಸ್ಕೊತೀವಿ. ಏಯ್ ನಡ್ರಲ್ಲ ಮಗ. ನನ್ನ ಮಕ್ಕಳು ಹಾಯಾಗಿ ಆಯಿ ಹೋಗ್ತಾ ಇದ್ದು ಕರ್ಕೊಂಬಂದು ಮುಕ್ಕು ತುಂಬಾ ಮುಳ್ಳಿನ ಮೊಳೆ ಹೊಡೆದು ಬಿಟ್ರಲ್ಲಪ್ಪ. ಏಯ್ ಬಿಡ್ಲಕ್ಕಾಡು, SSLC ಎಕ್ಸಾಮ್ ಇಲ್ಲ. ಜೋಗಿ ತರ ಇದ್ದ ನನ್ನ ಮುಖನ ಮುಳ್ಳಲ್ಲಿ ಉಜ್ಜಿ ರೋಗಿ ರೇಂಜಿಂಗ್ ಮಾಡಿದ್ಯಾ? ನಿನ್ನ ನಾನು ಬಿಡಲ್ಲ ಕಣ ಕಪಿನಿಪತಿ. ನಿನ್ನ ಕತೆ ಮುಗೀತು. ಇಟ್ಕೊಳ್ಳಿದ್ದಾನೆ ನನ್ನ ಮಗನ. ಪಂಚ ಪೂಜೆ ಮಾಡಕ್ ಬಂದಿದೆ ಸರ್. ಇದು ಅರಳಿ ಮರ. ಅಂಬರೀಶ್ವರಿ ದುಡ್ಡು ಕೊಡ್ತೀನಿ ಸರ್.
ಏ ತಲೆ ಸರ್ 10 ರೂಪಾಯಿ ಕೊಡಿ ಸರ್, ನಾಶ ಮಾಡ್ಕೊಂಡು ಹೋಗ್ಬಿಡ್ತೀನಿ. ರೂಪಾಯಿ ಅಲ್ಲ 10 ಪೈಸೆ ಬಿಡಿ ಸರ್, ಪಂಚೆ ತಗೊಂಡು ಹೋಗ್ತೀನಿ ಸರ್. ಏನು 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 ಎಳೆಯೋದು ಏನು ಕಿತ್ತಾಗ್ತಾ ಇದ್ಯಾ ನನ್ನ ಮಗನೇ? ಚೆನ್ನಾಗಿದ್ದ ಜೋಗಿ ಮುಖನ ರೋಗಿ ರೇಂಜ್ಗೆ ಕಾರೇ ಮೂಲೆಯಲ್ಲಿ ತಿಕ್ಸಿದ್ಯಾ. ನೀನ್ ಸುಮ್ಮನೆ ಬರ್ತೀನಿ ಅನ್ಕೊಂಡಿದ್ಯಾನೋ? ಇನ್ನು ಮೇಲೆ ಇದೆ ನೀನು ಪರ್ಮನೆಂಟ್ ಗೆಟಪ್. ಸಾರಿ ಅಬ್ಬಾ ನನ್ನ ಮಗ ಸ್ನಾನನೇ ಮಾಡಿಲ್ಲ ಅನ್ಸುತ್ತೆ. ದುಡ್ಡು ತೆಗಿ ತಗೊಳ್ಳೋ. ಆ 1 2 ತೊಡಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ಬಿಡ್ತೀನಿ ನನ್ನ ಮುಖನ. ತಗೋ 200 ಎಂಜಾಯ್ ಮಾಡುವಾಗ. ಬಹಳ ಅನ್ಯಾಯ ನೋಡು. ಡೂಪ್ಲಿಕೇಟ್ ಪೊಲೀಸ್ಗೆ ಇನ್ನೆಷ್ಟು ಕೊಡ್ತಾರೆ? ಕರೆಕ್ಟ್ ಆಗಿದೆ 30 ರೂಪಾಯಿ ಡ್ರೆಸ್ ಬಾಡಿಗೆಗೆ 170 ಎಂಜಾಯ್ ಮಾಡೋದು. 1 ನಿಮಿಷ ಬಾಯಿಲಿ. ಏನಣ್ಣ ಹೆಂಗ್ 170 ಇದೆಯಲ್ಲ ಒಂದೇ ಒಂದು ಆಟ ನಿಂಗೆ ಬೇರೆ ಕೆಲಸ ಇಲ್ಲ, ಹೋಗೋಣ. ಜೋಗಿ 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 ಜೋಗಿ. ಲೇ ನೀನ್ ಜೋಗಿ ಅಲ್ಲ ಕಣೋ, ನಮ್ಮೂರ್ ಕಾಗಿ. ಈ ಕಪ್ನಿಪತಿ ಎಂತವನು ಅಂತ ನಿನಗೆ ತೋರಿಸ್ತೀನಿ. ಜೋಗಿ 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 ನೋಡ್ಕೊಳ್ಳಲೇ ಈ ಸರಿ ನೋಡ್ಕೊಳ್ಳೋ. ಗುರುವೇ ಸರಿ ಕಟ್ ಮಾಡ್ಕೊಳ್ಳೋ. ನಿನ್ ಸೆಟಪ್ ಎಲ್ಲ ಸೂಪರ್. ಲೇ ಇದೇನೋ ಇಲ್ಲೆಂತೆಂತ ಹಳೆ ಮಿಲಿಟರಿ ಹಾಡುಗಳೆಲ್ಲ ಇಟ್ಕೊಂಡಿರ್ತಾನೋ. ನೋಡಿಲಿ ನಿನ್ ತಲೆ ಹೃದಯ ಸಮುದ್ರ ಕೆಳಗೆ ಹಚ್ಚಿದ ಜ್ವಾಲೆಯ ಬೆಂಕಿ. ಈ ರೋಷ ಜ್ವಾಲೆ ಉರಿ ಉರಿದು. ಹೆಂಗೆ? ನನಗೆ ಡೂಪ್ಲಿಕೇಟ್ ಪೊಲೀಸ್ ಕರ್ಕೊಂಡು ಹೊಡಿಸ್ತೀಯಾ? ಒರಿಜಿನಲ್ ಪೊಲೀಸ್ ಕರ್ಕೊಂಡ್ಬಂದು ನಿನ್ಗೆ ಮಜ್ಜಿಗೆ ಪಾಯಸ ಕೊಡಿಸ್ತೀನಿ. ಊಟಕ್ಕ ಸಿಗರೇಟ್ ಕೊಟ್ರ ಆಯ್ತಾ? ಬೆಂಕಿ ಪಟ್ಟ ಕೊಡೋದು ಬೇಡ. ಬೆಂಕಿ ಮಾದೇಶ ಊರೊಳಗ್ ಬಂದ್ಮೇಲೆ ನಾ ಬೆಂಕಿ ಪಟ್ಟಣ ತರದನ್ನೇ ಬಿಟ್ಬಿಟ್ಟಿವ್ನಿ ನೋಡು. ತವ್ವೇ ಹಚ್ಚಿಲ್ಲ. ಎರಡು ರೋಷಾಗ್ನಿ ಜ್ವಾಲೆ ಬುರಿದುರಿದು. ಬೆಂಕಿ ಮಾದೇಶ ಬೆಂಕಿ ಮಾದೇಶ ಬೆಂಕಿ ಮಾದೇಶ. ನನ್ ಸಾಂಗ್ ಇವನಿಗೆ ಹೆಂಗ್ ಗೊತ್ತು? ಮಾದೇಶಣ್ಣ ನಿಂಗೋಸ್ಕರ ಸ್ಪೆಷಲ್ ಟೀ ಮಾಡಿವ್ನಿ. ತಗೋ ತಗೋ ಚೆನ್ನಾಗೈತೆ ಕುಡಿ. ಯಾಕಣ್ಣ ಕೋಣನ್ ಗಂಜಲ ಇದ್ದಂಗಿದೆ. ಟೀ ಮಾಡ್ತಾಳಂತ ಟೀ. ಓ ಬೆಂಕಿ ಮಾತಾಡ್ತಾರೆ ಸಮಿ. ನಮಸ್ಕಾರ ಸಮಿ. ಸಮಿ ಸ್ಪೆಷಾಲಿಟಿ ಸಮಿ. ನಿಮ್ಮೊಂದು ಗುಟ್ಕು ಏರಿಸ್ಕೊಳ್ಳಿ ಸಮಿ. ತಾಳಿ ಸಮಿ. ಯಾವನೇನು ಪಕ್ಕ ಪಕ್ಷಿದ್ರೆ ಅನ್ಕೊಂಡ್ಬಿಟ್ಟವನೆ. ಕುಡಿಯಲ್ಲ ತಾಳಿ ಸಮಿ. ಕುಡಿಯಲ್ಲ ರೇ. ಒಳ್ಳೆ ಬಿಡಿ ಸಮಿ, ನಿಮ್ದು ನಾನೇ ಕುಡಿತೀನಿ ಸಮಿ. ಯಾವನವನು ಮನೆ ಹೋಗ್ತಾರೆ ಸಮಯ. ಊರಿಗೆಲ್ಲ ಬೆಂಕಿ ಇಕ್ತೀರಾ, ನಮಗ್ ಸ್ವಲ್ಪ ಬೆಂಕಿ ಇಕ್ಕಲ್ವಾ? ಯಾಕಿಕ್ಕಲ್ಲ? ಏನ್ ಮಾಡಿದ್ರೆ ನಿನಗೆ ಸಮಯ ಸರಿಯಾಗಿ ಇಕ್ಕಿ ಸಮಯ. ನೀವೇನು ಕುಡಿ ಸಮಯ ಲೆಕ್ಕೊತಾನೆ. ಈ ಬೆಂಕಿ ಮಾದೇಶ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟು ಓಡ್ಬರ್ರಪ್ಪ. ಅಯ್ಯೋ ಪುಟ್ಟಕ್ಕ, ಈ ಬೆಂಕಿ ಮಾದೇಶ ನಿನ್ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟವ್ರೆ. ಅಯ್ಯೋ ಓಡ್ಬರ್ರ ಬರ್ರ. ಬೆಂಕಿ ಹಾಕ್ಬಿಟ್ಟವನೆ. ಅಯ್ಯೋ ಪುಟ್ಟಕ್ಕ, ನೀನ್ ಏನೇನೇ ಮಾಡಿದ್ದೆ? ಈ ಬೆಂಕಿ ಮಾದೇಶ ನಿನ್ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ. ಅಯ್ಯೋ ಸಪ್ರೇಟಿ ಕೊಟ್ಟಿನಿ ಅಂತ. ಬನ್ನಿ ಸಾ ಬನ್ನಿ ಸಾ ಬನ್ನಿ 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 ಸಾ. ಇವನೇ ಸಾ ಮೈಗೆಲ್ಲ ಬೆಂಕಿ ಬಡ್ದು ಮದ್ದನ್ಸ್ಕೊಂಡು ನಾನು ಬೆಂಕಿ ಬರ್ತೀನಿ ಮ್ಯಾಜಿಕ್ ಮಾಡ್ತೀನಿ ಅಂತ ಜನರಿಗೆಲ್ಲ ಮೋಸ ಮಾಡ್ತಾನೆ. ಇವನು ಜೋಗಿ ರೋಗದವ್ರು ಇವನು. ಅಷ್ಟೇ ಅಲ್ಲ ಸರ್, ನನ್ ಮನೆಗೆ ಬೆಂಕಿ ಹಚ್ಚವನೆ. ಇವನ್ ಮುಖ ಮುಚ್ಚ. ಹೌದಾ? ಏಯ್ ಬದ್ಮಾಶ್, ಊರವ್ರಿಗೆಲ್ಲ ಮ್ಯಾಜಿಕ್ ತೋರಿಸ್ತೀಯ ನೀನು? ಮಂದವರನ್ನೆಲ್ಲ ಬಾ ಮಗನೇ ಸ್ಟೇಷನ್ಗೆ, ನಾನೇ ನಿನ್ ಮ್ಯಾಜಿಕ್ ತೋರಿಸ್ತೀನಿ. ಜೋಗಿ ಅನ್ಕೊಂಡ್ಬಿಟ್ಟಿದ್ಯಾ ನೀನು?